RSSಗೆ ಒಂದು ರಿಜಿಸ್ಟ್ರೇಷನ್ ಇಲ್ವಲ್ಲ, ಯಾಕೆ? ಇದು ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಯಾವುದೋ ಒಂದು ಸಂಘಟನೆಗೆ ಒಂದು ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಅದನ್ನು ಭೂಗತ ಸಂಘಟನೆ ಅಂತ ಕರಿಬೇಕಾಗುತ್ತೆ. ನಾಳೆ ಇದೇ ರೀತಿ ಯಾವುದೋ ಅನ್ರಿಜಿಸ್ಟರ್ಡ್ ಸಂಘಟನೆಗಳೆಲ್ಲ, ಗುಂಪುಗಳೆಲ್ಲ ಬಂದ್ಬಿಟ್ಟು ಸಂಘಟನೆ ಅಂತಲೂ ಹೇಳಕ್ ಹೋಗಲ್ಲ. ಒಂದು ಗುಂಪು ಬಂದು ನಾವು ಕೂಡ ಒಂದು ದೊಣ್ಣೆ ಎತ್ಕೊಂಡು ಹೋಗ್ತೀವಿ ಅಂದರೆ ಪರ್ಮಿಷನ್ ಕೊಡ್ತಾರ? ನಿಮ್ಮ ಸೋಕಾಲ್ಡ್ ಸಂಘಟನೆಗೆ ಯಾರು ಬೇಕಾದ್ರೂ ಬಂದು ಸೇರ್ಕೊಬೋದಾ? ರೇಪಿಸ್ಟ್ಗಳು ಬಂದು ಸೇರ್ಕೋಬೋದಾ? ಕೊಲೆಗಡಕರು ಬಂದು ಸೇರ್ಕೋಬೋದಾ? ದರೋಡೆಕೋರರು ಬಂದು ಸೇರ್ಕೋಬೋದಾ? ಅದು ಎಲ್ಲಿಯವರೆಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಬರೋದಿಲ್ವೋ ಅಲ್ಲಿಯವರೆಗೆ ಅದು ಒಂದು ರೀತಿಯಲ್ಲಿ ಒಂದು ಗುಂಪು ಅಂತಲೇ ಹೇಳಬಹುದು. ಒಂದು ಕರ್ನಾಟಕದಲ್ಲಿ ಚುನಾವಣೆ ಆದರೆ ಮತ್ತೆ ಇದೇ ಕೇಶವ ಕೃಪಕ್ಕೆ ಹೋಗ್ತಾರೆ ಎಲ್ಲ MLA ಆಸ್ಪಿರೆಂಟ್ಗಳು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಅಲೆ ಶುರು ಆಗ್ತಾ ಇದೆಯಾ? ಪ್ರಿಯಾಂಕ್ ಖರ್ಗೆ ಅಂತವರು, ಡಾಕ್ಟರ್ ಯತೀಂದ್ರ ಅಂತವರು, ಇಂಥವರ ನಾಯಕತ್ವ ಕಾಂಗ್ರೆಸ್ಗೆ ಇವತ್ತು ನಿಜವಾಗ್ಲೂ ಬೇಕಾಗಿದೆ ಅಂತ ನಮ್ಮಂಥವ್ರಿಗೆ ಅಂತೂ ಅನಿಸುತ್ತೆ. ವೀಕ್ಷಕರೇ ನಮಸ್ಕಾರ, ಕನ್ನಡ ಪ್ಲಾನೆಟ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅದು ನಿಷೇಧ ಆಗಬೇಕೋ ಬೇಡವೋ, ಅದು ಪಥಸಂಚಲನ ಮಾಡಬೇಕೋ ಬೇಡವೋ, ಅದು ರಿಜಿಸ್ಟ್ರೇಷನ್ ಆಗಬೇಕೋ ಬೇಡವೋ, ಅದು ಭಾರತ ಸಂವಿಧಾನದ ಅಡಿಯಲ್ಲಿ ಎಲ್ಲ ರೀತಿಯ ಕಾನೂನು ಕಟ್ಟಳೆಗಳನ್ನು ಪಾಲಿಸುವಂಥ ಒಂದು ಸಂಘಟನೆ ಆಗಬೇಕು ಬೇಡವೋ, ಈ ಥರದ ಚರ್ಚೆಗಳು ಆರಂಭ ಆಗಿದೆ. ಈ ಚರ್ಚೆಗೆ ಮುನ್ನುಡಿಯನ್ನು ಬರೆದಿದ್ದು ಪ್ರಿಯಾಂಕ ಖರ್ಗೆ ಅವರು. ಸ್ನೇಹಿತರೆ, ಈ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ RSS ಬೆನ್ನು ಬಿದ್ರು, ಈ ಸಂದರ್ಭದಲ್ಲಿ ಯಾಕೆ ಮಾತಾಡಿದ್ರು, ಯಾಕೆ ಇಷ್ಟು ದೊಡ್ಡ ವಿವಾದ ಸೃಷ್ಟಿಯಾಯಿತು? ಭಾರತೀಯ ಜನತಾ ಪಕ್ಷದವರು ಏನಾದ್ರು ಓವರ್ ರಿಯಾಕ್ಟ್ ಮಾಡಿದ್ರ? ಕಾಂಗ್ರೆಸ್ನಲ್ಲಿ ಒಂದೇನಾದ್ರು ಬದಲಾವಣೆಯ ಪರ್ವ ಆರಂಭ ಆಗಿದೆಯಾ? ಇದು ಕೇವಲ ಒಂದು ಸಣ್ಣ ವಿದ್ಯಮಾನ ಅಂತ ನಾವು ಗ್ರಹಿಸಕ್ಕೆ ಸಾಧ್ಯ ಇಲ್ಲ. ಒಂದು ನಿರಂತರವಾಗಿ ನಡ್ಕೊಂಬಂದಿರುವಂತಹ ಒಂದು ಸೈದ್ಧಾಂತಿಕ ಸಂಘರ್ಷ ಒಂದು ತಾರಕಕ್ಕೆ ಏರಿದೆ ಅಂತ ಅಂದ್ಕೊಬಹುದು. ಇದೆಲ್ಲದರ ಹಿನ್ನೆಲೆಯನ್ನು ಇವತ್ತು ಪರಿಶೀಲನೆ ಮಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರು RSS ನಿಷೇಧ ಮಾಡಬೇಕು ಅಂತ ಏನಾದ್ರು ಹೇಳಿದ್ರ? ಖಂಡಿತ ಇಲ್ಲ. ಅವರು ಹೇಳಿದ್ದೇನು ಅಂದ್ರೆ, RSSಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಏನವರು ಪಥಸಂಚಲನ ಮಾಡ್ತಾರೆ ಅಂದ್ರೆ, ಅದೊಂದು ದೊಣ್ಣೆಯನ್ನು ಹಿಡ್ಕೊಂಡು ಅವರು ಮಾರ್ಚ್ ಪಾಸ್ಟ್ ಮಾಡ್ತಾರೆ, ಇದಕ್ಕೆ ಅನುಮತಿ ತಗೊಳ್ಳೋದು ಕಡ್ಡಾಯ ಆಗಬೇಕು, ಬೇಕಾಬಿಟ್ಟಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ರು. ಸ್ನೇಹಿತರೆ, ಒಬ್ಬ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಬರೆಯುವಂಥ ಪತ್ರ ಅಷ್ಟು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಯಾಕೆ, ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ ಉತ್ತರನ ಹುಡ್ಕೊಂತ ಹೋದ್ರೆ, ಕಾಂಗ್ರೆಸ್ ಪಕ್ಷದ ಇವತ್ತಿನ ಬಹುಮುಖ್ಯ ನೇತಾರರು ಅಂದ್ರೆ ವಿರೋಧ ಪಕ್ಷದ ನಾಯಕರು, ಅದರ ಮಾಜಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರು ಸತತವಾಗಿ ತಗೊಳ್ತಾ ಇರುವಂಥ ಸ್ಟ್ಯಾಂಡ್ ಏನಿದೆ ಅಂದರೆ, ಅವರು RSS ಅನ್ನ ಹೆಡ್ ಆನ್ ತಗೊಂಡು ಅವರನ್ನ ಮುಖಾಮುಖಿ ಘರ್ಷಣೆಗೆ ನಿಂತಿರುವಂಥದ್ದು ಏನಿದೆ ಅದನ್ನು ನಾವು ಎವಿಡೆಂಟ್ ಆಗಿ ಗಮನಿಸ್ತಾ ಹೋಗ್ಬೋದು. ಬಹಳಷ್ಟು ವರ್ಷಗಳಿಂದ ಅದನ್ನು ಗಮನಿಸ್ತಾ ಹೋಗ್ಬೋದು. ಗುಜರಾತ್ನಲ್ಲಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ RSSನವ್ರು ಇದ್ರೆ ಅಥವಾ RSS ಅನ್ನ ಬೆಂಬಲಿಸೋರಿದ್ರೆ, ಅವರ ಸಿಂಪತೈಸರ್ಸ್ ಇದ್ರೆ, ಅವರು ಪಕ್ಷ ಬಿಟ್ಟು ಹೊರಗಡೆ ಹೋಗ್ಬೋದು, ನಮಗೇನು ನಷ್ಟ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ದೊಡ್ಡ ನಾಯಕ ಈ ಥರದ ಮಾತನ್ನ ಹಿಂದೆಂದೂ ಹೇಳಿರಲಿಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಒಂದು ಗೆರೆನ ಹೇಳಿದ್ರು, ನೀವು ಪಕ್ಷದ ಒಳಗಡೆ ಇರೋದಾದ್ರೆ ನೀವು RSSನ ಸಿದ್ಧಾಂತ ಮತ್ತೆ ಸಖ್ಯ ಇನ್ನೊಂದೇನಿದೆ ಅದನ್ನ ಬಿಟ್ಟು ಒಳಗಡೆ ಬರಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಹುಲ್ ಗಾಂಧಿ ಅವರ ಉದ್ದೇಶ ಏನು, ಅವ್ರ ಇಂಗಿತ ಏನು ಅಂತ ಹೇಳಿ. ಆದರೆ ಇಡೀ ದೇಶದ ಕಾಂಗ್ರೆಸ್ನಲ್ಲಿ ಆ ಥರದ ವಾತಾವರಣ ಏನಾದ್ರು ಇದೆಯಾ ಅಂದರೆ, ಕಾಂಗ್ರೆಸ್ ಪಕ್ಷ RSSನ ಈ ಪ್ರಭಾವದಿಂದ ಹೊರಗಡೆ ಇದೆಯಾ? ಕಾಂಗ್ರೆಸ್ ಪಕ್ಷದ ಕೇಡರ್ಗಳಿಂದ ಹಿಡಿದು ಅದರ ಲೀಡರ್ಗಳವರೆಗೆ RSS ಜೊತೆ ಸಂಬಂಧ ಇಟ್ಕೊಂಡವರು ಇಲ್ವಾ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಬಹಳ ನಿರಾಶಾದಾಯಕವಾಗಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಒಂದು ರೀತಿಯಲ್ಲಿ RSS ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸ್ತೀವಿ. ಒಂದು ಒಡನಾಟ, ಒಂದು ಸಖ್ಯ ಇದ್ದೇ ಇದೆ. ಅದು ಬಹಳ ಸ್ಪಷ್ಟವಾಗಿ ನಾವು ಕರ್ನಾಟಕದಲ್ಲೂ ಕೂಡ ನೋಡ್ಬೋದು. ಹೀಗಾಗಿ RSS ವಿಷಯ ಬಂದಿದ ತಕ್ಷಣ ಕರ್ನಾಟಕದ ನಾಯಕರುಗಳು ಕೂಡ ಮಾತಾಡೋದಕ್ಕೆ ಹಿಂಜರಿತಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು RSS ವಿರುದ್ಧ ಒಂದು ಧ್ವನಿ ಎತ್ತಿದ್ದು ಇದೇ ಮೊದಲೇನಲ್ಲ. ಅವರು ಅಂದ್ರೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಆಗಲೂ ಕೂಡ ಅವರು RSSನ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ನಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ನಡೆದಂಥ ಚರ್ಚೆಗಳಲ್ಲೂ ಕೂಡ ಅವರು RSSನ ಕೆಲವು ನಿಲುವುಗಳ ಬಗ್ಗೆ ಅಪಸ್ವರ ಎತ್ತುತ್ತಾ ಬಂದಿದ್ರು. ಇದೇ ರೀತಿ ಕೆಲವರು RSS ಬಗ್ಗೆ ಮಾತಾಡ್ತಾ ಇದ್ರು, ಆದರೆ ಬಹುತೇಕರು ಈ ವಿಷಯದಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂತಾ ಇದ್ರು. ಆದರೆ ಇವತ್ತೇನಾಯ್ತು ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಈ ಥರದೊಂದು ಪತ್ರ ಬರೆದಿದ ತಕ್ಷಣನೇ ಏನು BJP-ಯವರೆಲ್ಲ ಮೈ ಮೇಲೆ ಏನೋ ಹಾವು ಓಡಾಡಿದ್ದ ಹಾಗೆ ಎದ್ದು ನಿಂತು ಮಾತಾಡೋಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದರೆ,
ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಏನಾದ್ರು ಅತಿರೇಕದಿಂದ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಎಲ್ಲರನ್ನು ಕಾಡ್ತು. ವಿಶೇಷವಾಗಿ RSS ನಾಯಕರನ್ನೇ ಕಾಡೋದಕ್ಕೆ ಶುರುವಾಯಿತು. ಯಾಕೆಂದ್ರೆ ಪ್ರಿಯಾಂಕ್ ಖರ್ಗೆ ಎಲ್ಲೂ ಕೂಡ RSS ನಿಷೇಧ ಮಾಡಬೇಕು ಅಂತ ಏನು ಹೇಳಿರಲಿಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ತಿರ್ಚಿ RSS ನಿಷೇಧ ಆಗಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಹಳಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಲೆ ಬೆದರಿಕೆಗಳು ಬರೋಕ್ಕೆ ಶುರುವಾಯಿತು. ಅವ್ರ ಫೋನ್ಗಳಿಗೆ ಬೇಕಾದಷ್ಟು ಏನು ಈ ದುಷ್ಟರು ಫೋನ್ ಮಾಡಿ ನಿಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ರು. ದೂರುಗಳು ಕೂಡ ದಾಖಲಾಯಿತು, ಒಬ್ಬ ಅರೆಸ್ಟ್ ಕೂಡ ಆದ. ಇವೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ. ನೋಡಿ ಎಲ್ಲಿಗೆ ಹೋಯ್ತು ಅಂತಂದರೆ RSSನ ನಾಯಕರೇ ಕೊನೆಗೆ ಹೇಳಬೇಕಾಗಿ ಬಂತು BJP ಅವ್ರಿಗೆ, ನೀವು ಸುಮ್ಮನೆ ಕೂತ್ಕೊಳ್ಳಿ, ಇದು ನಮಗೂ ಮತ್ತು ಸರ್ಕಾರಕ್ಕೆ ನಡುವಿನ ವಿಷಯ, ಇದು ನಾವು ಇದನ್ನು ಹ್ಯಾಂಡಲ್ ಮಾಡ್ಕೊತೀವಿ, ನೀವು ಬಾಯಿ ಮುಚ್ಕೊಂಡಿರಿ ಅಂತ ಅವ್ರು ಹೇಳಿದ್ರು ಅಂತ ಹೇಳಿ ಭಾಳಷ್ಟು ಮಾಧ್ಯಮಗಳು ವರದಿ ಮಾಡಿದ್ವು. ಅದರ ಸತ್ಯಾಸತ್ಯತೆ ಪರೀಕ್ಷೆ ನನಗೆ ಗೊತ್ತಿಲ್ಲ, ಆದರೆ ಮಾಧ್ಯಮಗಳು ವರದಿ ಮಾಡಿದಂತೂ ನಿಜ. RSS ಕೂಡ BJPಯವರ ಪ್ರತಿಕ್ರಿಯೆಯಿಂದ ಸ್ವಲ್ಪ ಅವರಿಗೂ ಕೂಡ ಡಿಸ್ಟರ್ಬ್ ಆಯಿತು ಅಂತ ಹೇಳಿ. ಯಾಕೆ ಅಂತಂದರೆ ಈ ಡಿಬೇಟ್ ಎಲ್ಲಿಗೆ ಹೋಗ್ತಾ ಹೋಯ್ತು ಅಂತಂದರೆ RSS ಏನು 100 ವರ್ಷದ ಸಂಭ್ರಮಾಚರಣೆ ಏನು ಮಾಡ್ತಾ ಇದೆ, ಆ 100 ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ RSSನ ಹುಡುಕುಗಳೆಲ್ಲ ಆಚೆ ಬರೋದಕ್ಕೆ ಶುರುವಾಯಿತು. ಸ್ನೇಹಿತರೆ ನೋಡಿ, ಯಾವುದೇ ಒಂದು ಸಂಘಟನೆ ಆಗಿರ್ಬೋದು, ಅದಕ್ಕೊಂದು ರಿಜಿಸ್ಟ್ರೇಷನ್ ಅಂತ ಇರಬೇಕು. ಒಂದು ಪೆಟ್ಟಿ ಅಂಗಡಿ ಮಾಡಿದ್ರು ಕೂಡ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಸಣ್ಣ ಅಂಗಡಿ ಮಾಡಿದ್ರೆ BBMP ಅವ್ರು ಬಂದು ಎಲ್ಲಪ್ಪ ಲೈಸೆನ್ಸು ಅಂತ ಕೇಳ್ತಾರೆ. ಅಲ್ಲೂ ಕೂಡ ಒಂದು ಲೈಸೆನ್ಸ್ ಅಂತ ಬೇಕು. ಒಂದು ಸಣ್ಣ ಕಂಪನಿ ಶುರು ಮಾಡಿದ್ರೆ ಅದಕ್ಕೆ 108 ರಿಜಿಸ್ಟ್ರೇಷನ್ಗಳನ್ನ ಮಾಡಬೇಕಾಗತ್ತೆ. ಒಂದು ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ, GST ಮಾಡ್ಕೋಬೇಕಾಗತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಸಾಕಷ್ಟು ವಿಧಾನಗಳಿರ್ತವೆ. ಸಂಘಟನೆಗಳಾದರೂ ಕೂಡ ಅದು ಕೂಡ ಹಾಗೇನೆ ಒಂದು ಈ ಸಹಕಾರ ಸಂಘಗಳ ರಿಜಿಸ್ಟ್ರೇಷನ್ನು, ಸಂಘ ಸಂಸ್ಥೆಗಳ ರಿಜಿಸ್ಟ್ರೇಷನ್ನು, ಅಥವಾ NGO ಆಗಿ ರಿಜಿಸ್ಟರ್ ಆಗಬೇಕಾಗತ್ತೆ. ಈ ಥರದ ಹಲವು ರೀತಿಯ ನಿಯಮಾವಳಿಗಳನ್ನು ನಾವು ರೂಪಿಸ್ಕೊಂಡಿದ್ವಿ ಅಂದರೆ ಅದೆಲ್ಲವೂ ಕೂಡ ಭಾರತ ಸಂವಿಧಾನದ ಅಡಿಯಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಈ ಪ್ರಕ್ರಿಯೆಗಳನ್ನು ದಾಟಿ ಹೋಗೋದಕ್ಕೆ ನಾವು ಸಾಧ್ಯ ಇಲ್ಲ. ಯಾಕೆಂದರೆ ವಿ ಆರ್ ಲಾ ಅಬೈಡಿಂಗ್ ಸಿಟಿಸನ್ಸ್. ಯಾಕೆಂದರೆ ನಾವು ಕಾನೂನು ಪಾಲಕರಾಗಿ ಇರಬೇಕಾಗತ್ತೆ. ಈ ದೇಶದ ಸಂವಿಧಾನಕ್ಕೆ ಬದ್ಧರಾಗಿ ನಾವು ಈ ದೇಶದಲ್ಲಿ ಇರಬೇಕಾಗತ್ತೆ. ಯಾಕೆಂದರೆ ಸಂವಿಧಾನ ಅನ್ನುವಂಥದ್ದು ನಮ್ಮ ದೇಶದ ಎಲ್ಲ ನಾಗರಿಕರಿಗೂ ಅನ್ವಯಿಸುವಂತ ಅದು ನಿಜವಾದ ಶ್ರೇಷ್ಠ ಧರ್ಮಗ್ರಂಥ. ಅದನ್ನ ಅನುಸರಿಸಿ ನಾವು ನಡೆಯದೇ ಹೋದ್ರೆ ಈ ದೇಶದಲ್ಲಿ ಇರೋದಕ್ಕೆ ನಮ್ಗೆ ಅರ್ಹತೆ ಉಳ್ಕೊಳ್ಳಲ್ಲ. ಆಮೇಲೆ ಈ ಸಂವಿಧಾನ ಯಾರೋ ಬಂದು ಎಲ್ಲಿಂದ ತಂದು ನಮ್ಮ ತಲೆ ಮೇಲೆ ಇಟ್ಟಿದ್ದಲ್ಲ, ಇಡೀ ನಾವೇ ರೂಪಿಸಿಕೊಂಡಂಥ ಸಂವಿಧಾನ. ಅದರಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಓದಿ ಅದರ ತಿಳುವಳಿಕೆಯನ್ನು ಪಡೆದು ಭಾರತಕ್ಕೆ ಒಂದು ಸುಂದರವಾದ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ನಾವುಗಳೆಲ್ಲರೂ ಕೂಡ ಯಾವುದೇ ಒಂದು ಸಂಸ್ಥೆ ಮಾಡಿದ್ರೆ, ಸಂಘ ಮಾಡಿದ್ರೆ, ಇನ್ನೇನೋ ಮಾಡಿದ್ರೆ ಅದಕ್ಕೆ ಒಂದು ಕಾನೂನು ಪರಿಮಿತಿ ಒಳಗಡೆ ಕೆಲಸ ಮಾಡಬೇಕಾಗತ್ತೆ. RSSಗೆ ಒಂದು ರಿಜಿಸ್ಟ್ರೇಷನ್ ಇಲ್ವಲ್ಲ, ಯಾಕೆ? ಇದು ಬಹಳ ದೊಡ್ಡ ಪ್ರಶ್ನೆ. ನೋಡಿ ಸ್ನೇಹಿತರೆ, RSSಗೆ ರಿಜಿಸ್ಟ್ರೇಷನ್ ಇಲ್ದಲೇ ಇರ್ಬೋದು, ಆದರೆ ಅದರ ಅಂಗಸಂಸ್ಥೆಗಳಿಗೆ ರಿಜಿಸ್ಟ್ರೇಷನ್ ಇರ್ತದೆ. ಅದರ ಅಂಗಸಂಸ್ಥೆಗಳು ನಿಮ್ಗೆ ಗೊತ್ತಿದೆ, ನೂರಾರು ಸಂಘಟನೆಗಳು ಮಾಡ್ಕೊಂಡಿದೆ, ಅದರ ಅಂಗಸಂಸ್ಥೆಗಳಿದೆ. ಅದಕ್ಕೆ ನಾವು ಸಂಘ ಪರಿವಾರ ಅಂತ ಕರಿತೀವಿ. ಆ ಪರಿವಾರದವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಜಾಗ ಬೇಕು, ಜಮೀನು ಬೇಕು, ಬಿಲ್ಡಿಂಗ್ ಬೇಕಾಗುತ್ತೆ, ಕೆಲಸಗಾರ ಬೇಕಾಗ್ತಾರೆ, ಇನ್ನೇನೋ ಬೇಕಾಗುತ್ತೆ. ಅದಕ್ಕಾಗಿ ಅವ್ರಿಗೆ ರಿಜಿಸ್ಟ್ರೇಷನ್ ಬೇಕು, ಅವ್ರು ಮಾಡ್ಕೊತಾರೆ. ನೋಡಿ, ಸರ್ಕಾರದಿಂದ ಈ RSSನ ಅಂದರೆ BJP ಗೌರ್ಮೆಂಟ್ ಬಂದಾಗೆಲ್ಲ ಕೂಡ RSSನ ಬೇರೆ ಬೇರೆ ಸಂಘಟನೆಗಳಿಗೆ, ಅದರ ಅಂಗಸಂಸ್ಥೆಗಳಿಗೆ 100 ಎಕರೆ ಜಮೀನುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಗೋಮಾಳದ ಜಮೀನುಗಳನ್ನು ಕೊಟ್ಟಿದ್ದಾರೆ, ನಿಯಮಗಳನ್ನು ಉಲ್ಲಂಘಿಸಿ ಕೊಟ್ಟಿದ್ದಾರೆ. ಅದೆಲ್ಲ ತಗೊಳ್ಳೋದಕ್ಕೆ ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಬೇಕು, ಎಲ್ಲ ಬೇಕು. ಆದರೆ ಅದರ ಮಾತೃ ಸಂಘಟನೆ ಅಂತ ಏನು ಕರೀತಾರಲ್ಲ RSS, ಅದಕ್ಕೆ ಯಾಕೆ ರಿಜಿಸ್ಟ್ರೇಷನ್ ಬೇಡ? ಇದು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ. ನೋಡಿ, ಯಾವುದೇ ಒಂದು ಸಂಘಟನೆ, ಅದು RSS ಕೂಡ ಏನು ಹೇಳ್ಕೊಳ್ತಾನೆ ಅಂದರೆ ನಾವು ಜಗತ್ತಿನ ನಂಬರ್ 1 ಸಂಘಟನೆ, ಅತಿ ಹೆಚ್ಚು ಮಂದಿ ಇರುವಂಥ ಸಂಘಟನೆ ಅಂತ ಅದು ಹೇಳ್ಕೊಳುತ್ತೆ. ಅದು ಹೇಳ್ಕೊಂಡ ನಂತರ ಅದಕ್ಕೊಂದು ರಿಜಿಸ್ಟ್ರೇಷನ್ ಇಲ್ದಲೇ ಇದ್ರೆ ಏನಾಗುತ್ತೆ ಅಂತಂದ್ರೆ, ನೋಡಿ, ಯಾವುದೋ ಒಂದು ಸಂಘಟನೆಗೆ ಒಂದು ಕಾನೂನುಬದ್ಧವಾಗಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅದನ್ನ ಭೂಗತ ಸಂಘಟನೆ ಅಂತ ಕರಿಬೇಕಾಗತ್ತೆ. ನೋಡಿ, ಹರಿಪ್ರಸಾದ್ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರು, ಅದೇನು ಭಯೋತ್ಪಾದಕ ಸಂಘಟನೆನಾ ಅಂತ ಕೇಳ್ತಾರೆ ಅವರು. ಅಂದ್ರೆ ಆ ಥರದ ಅನುಮಾನ ಶುರುವಾಗುತ್ತೆ. ಇವತ್ತು ಚರ್ಚೆ ಆಗ್ತಿರೋದು ಅದೇನೆ, ಯಾಕೆ ಈ ಸಂಘಟನೆ ಈ ರೀತಿ ಇದೆ, ಇದಕ್ಕೊಂದು ಹಿಂದೆ ಮುಂದೆ ಏನು ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನೆಕ್ಸ್ಟ್ ಏನು ಕೇಳ್ತಾರೆ ಅಂತಂದರೆ, RSS ಒಂದು ಸಂಘಟನೆ ಆಯಿತು, ಅದು ಇಡೀ ದೇಶದ ಜನರನ್ನ ಪ್ರತಿನಿಧಿಸೋದಾದರೆ ಅಥವಾ ಇಡೀ ದೇಶದ ಹಿಂದೂಗಳನ್ನು ಪ್ರತಿನಿಧಿಸೋದಾದರೆ, ಅದು ಹಿಂದೂಗಳ ಏನು ಅಸ್ಮಿತೆಯ ಸಂಕೇತ ಇತ್ಯಾದಿ ಏನೇ ಆಗಿದ್ರು ಕೂಡ ಆ ಸಂಘಟನೆಯ ಸರಸಂಚಾಲಕರು ಯಾವಾಗಲೂ ಕೂಡ ಒಂದು ಸಮುದಾಯದಿಂದ, ಒಂದು ಸಣ್ಣ ಸಮುದಾಯ, ಒಂದು 2% 3% ಇರುವಂತಹ ಒಂದು ಸಮುದಾಯದವರೇ ಯಾಕೆ ಆಗಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಅದರಲ್ಲೂ ಬಹುತೇಕರು ಯಾರು ಅಂತಂದರೆ ಆ ಸಣ್ಣ ಸಮುದಾಯದ ಒಂದು ಸಣ್ಣ
ಸಬ್ ಕ್ಯಾಸ್ಟ್ ಇಂದ ಬಂದಂಥವರೇ ಆಗಿರ್ತಾರೆ, ಅಂದ್ರೆ ಚಿತ್ಪಾವನ ಬ್ರಾಹ್ಮಣರು ಅಂತ ಹೇಳಿ ಆ ಸಣ್ಣ ಕಮ್ಯುನಿಟಿಯವರೇ ಯಾಕೆ ಆಗಿರ್ತಾರೆ? ಇದೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನಂತರ ನೋಡಿ ಸ್ನೇಹಿತರೆ, ಈ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆಯಾ ಇಲ್ವಾ ಅನ್ನೋದು ನೀವು ವಿವೇಚನೆ ಮಾಡಿ. ಯಾವುದೋ ಒಂದು ಗೊತ್ತು ಗುರಿ ಇಲ್ಲದಂತ ಸಂಘಟನೆ ಅಂತ ನಾವು ಕರಿಬೇಕಾಗುತ್ತೆ, ಅದಕ್ಕೆ ಯಾವುದೋ ರಿಜಿಸ್ಟ್ರೇಷನ್ ಇಲ್ಲ. ಅದು ಬಂದು ನೂರಾರು ಜನ ಅಥವಾ ಸಾವಿರಾರು ಜನ ಕೈಯಲ್ಲಿ ಬಡಿಗೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆಯಲ್ಲಿ, ಅದು ಒಂದು ರೀತಿಯಾದ ಹೆದರಿಕೆಯನ್ನು ಹುಟ್ಟಿಸುವಂತ, ಜನರನ್ನ ಭೀತಿಪಡಿಸುವಂತ ಉದ್ದೇಶದಿಂದ ಕೂಡಿದೆ ಅಂತ ಯಾಕೆ ಅನ್ಕೊಳ್ಬಾರ್ದು? ಅವ್ರ ಉದ್ದೇಶ ಏನೋ ಘನವಾಗಿ ಇರಬಹುದು ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಿಮ್ಮ ಕೈಯಲ್ಲಿ ಒಂದು ಬಡಿಗೆ ಯಾಕೆ? ನೀವು ಕರಿ ಟೊಪ್ಪಿ ಹಾಕ್ತೀರಾ, ಕಾಕಿ ಪ್ಯಾಂಟು, ಕಾಕಿ ವೈಟ್ ಶರ್ಟ್ ಹಾಕ್ತೀರಾ, ಅವೆಲ್ಲ ಓಕೆ. ಆದ್ರೆ ಒಂದು ಬಡಿಗೆ ಬೇರೆ ಕೈಯಲ್ಲಿ ಇರುತ್ತಲ್ಲ, ಇದು ಒಂದು ಇಂಟಿಮಿಡೇಷನ್ ಅಲ್ವಾ? ಇದು ಒಂದು ಬೆದರಿಕೆ ಮೂಡಿಸುವಂತ ತಂತ್ರ ಅಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ನಾಳೆ ಇದೇ ರೀತಿ ಯಾವುದೋ ಅನ್ರಿಜಿಸ್ಟರ್ಡ್ ಸಂಘಟನೆಗಳೆಲ್ಲ, ಗುಂಪುಗಳೆಲ್ಲ ಬಂದ್ಬಿಟ್ಟು, ಸಂಘಟನೆ ಅಂತಾನೂ ಹೇಳಕ್ ಹೋಗಲ್ಲ, ಒಂದು ಗುಂಪು ಬಂದು ನಾವು ಕೂಡ ಒಂದು ದೊಣ್ಣೆ ಎತ್ಕೊಂಡು ಹೋಗ್ತೀವಿ ಅಂದ್ರೆ ಪರ್ಮಿಷನ್ ಕೊಡ್ತಾರಾ? ಈ ಪ್ರಶ್ನೆ ಉತ್ತರ ಕೊಡಬೇಕಾಗತ್ತೆ. ನೋಡಿ, ಇವತ್ತು ನಿಷೇಧಿತ ಸಂಘಟನೆಗಳನ್ನ ನೋಡೋಣ ನಾವು, ಸಿಮಿ ಅಂತದ್ದಾಗಿರ್ಬೋದು ಅಥವಾ PFI ಆಗಿರ್ಬೋದು, ಅವೆಲ್ಲ ಕೂಡ ರಿಜಿಸ್ಟ್ರೇಷನ್ ಆಗಿತ್ತು. ಯಾರು ಇವತ್ತು ಈ ಮುಸ್ಲಿಂ ಮೂಲಭೂತವಾದಿ ಒಂದು ರಾಜಕೀಯ ಪಕ್ಷ ಅಂತ ಕರೀತಾರೆ, ಮುಸ್ಲಿಂ ಲೀಗ್, ಅದು ಕೂಡ ರಿಜಿಸ್ಟರ್ ಆಗಿರುವಂಥ ಸಂಘಟನೆ. RSS ಈ ಥರದ ಸಂಘಟನೆ ಒಂದು ರಿಜಿಸ್ಟ್ರೇಷನ್ ಇಲ್ವಲ್ಲ, ಅವ್ರು ಹೆಂಗೆ ಬಂದು ಪಥಸಂಚಲನ ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತಲ್ಲ. ಇದು ಎಲ್ಲ ಚರ್ಚೆ ಆಗ್ತಾ ಇರುವಂಥ ವಿಷಯ. ಸ್ನೇಹಿತರೆ ನೋಡಿ, RSS ಏನು ಹೇಳ್ಕೊಳ್ತದೆ, RSS ಬಗ್ಗೆ ಬಹಳ ಮಿತ್ಗಳನ್ನು ಹಬ್ಬಿಸ್ತಾರೆ. RSS ಒಂದು ಬಹಳ ಶಿಸ್ತುಬದ್ಧ ಸಂಘಟನೆ, ಅದರಲ್ಲಿರೋರೆಲ್ಲ ಒಂದು ರೀತಿ ಎಲ್ಲ ಸನ್ಯಾಸಿಗಳ ಥರ ಕೆಲಸ ಮಾಡ್ತಾರೆ, ದೇಶಕ್ಕಾಗಿ ತಮ್ಮಂತ ಅರ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೆ ಯಾವುದೇ ರಾಗದ್ವೇಷಗಳು ಕೂಡ ಇರೋಲ್ಲ, ಅವರು ಆ ಥರದ ಅದ್ಭುತ ಪರಮಾದ್ಭುತ ಜೀವಗಳು ಅನ್ನೋ ಥರ ಹೇಳ್ತಾರೆ. ಮೊನ್ನೆ DK ಶಿವಕುಮಾರ್ ಅವರು ಒಂದು ಜನಸ್ಪಂದನೋ ಆ ಥರದ್ದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ, ಗಣವೇಷಧಾರಿಯಾಗಿ ಬರ್ತಾರೆ, ಕಾಕಿ ಪ್ಯಾಂಟು, ತಲೆಯಲ್ಲಿ ಟೊಪ್ಪಿ ಹಾಕೊಂಡು ಬಂದು ಕೂತ್ಕೊಂತಾರೆ. DK ಶಿವಕುಮಾರ್ ಹೇಳ್ತಾರೆ, ಟೊಪ್ಪಿ ಬಾಪ ಮೇಲ್ಬಾ ಅಂತ. ಯಾಕೆಂದ್ರೆ ಆತ ಆ ಕ್ಷೇತ್ರದ MLA ಮುನ್ರತ್ನ ಅವ್ರ ಮೇಲೆ ಇರುವಂತ ಕೇಸ್ಗಳು ಯಾವ್ದು ನೋಡಿ ಸ್ನೇಹಿತರೆ. ಇದೇ BJPಯವರು ಇದೇ ಮುನ್ರತ್ನ ವಿರುದ್ಧ ಯಾವ ರೀತಿಯ ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು ಅಂತಂದ್ರೆ, ಯಾವ ರೀತಿ ಟಾರ್ಗೆಟ್ ಮಾಡಿದ್ರು ಅಂದ್ರೆ, ಬಹುಶಃ ಕರ್ನಾಟಕದಲ್ಲಿ ಒಬ್ಬ ಕಾಂಗ್ರೆಸ್ MLAನ ಆ ರೀತಿ ಟಾರ್ಗೆಟ್ ಮಾಡಿದ್ದನ್ನು ನಾವು ನೋಡಿಲ್ಲ. ಆದ್ರೆ ಅದೇ ವ್ಯಕ್ತಿ BJPಗೆ ಹೋಗಿ ಸೇರ್ಕೊಂಡಿದ ತಕ್ಷಣ ಪರಮ ಪವಿತ್ರ ಪಾವನ ಆಗೋಗ್ಬಿಡ್ತಾರೆ. ಅವ್ರ ಮೇಲೆ ಇವತ್ತಿರೋ ಕೇಸ್ಗಳೇನು? ಹನಿ ಟ್ರ್ಯಾಪಿಂಗ್ ಕೇಸು, ಅತ್ಯಾಚಾರದ ಕೇಸು, ಈ ಥರದ ಕೇಸ್ಗಳನ್ನು ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ಗಣವೇಷಧಾರಿಯಾಗಿ ಬರ್ತಾನೆ. ಅಂದರೆ ನೀವು ನಿಮ್ಮ ಪಕ್ಷಕ್ಕೆ ಅಥವಾ ನಿಮ್ಮ ಸೋಕಾಲ್ಡ್ ಸಂಘಟನೆಗೆ ಯಾರು ಬೇಕಾದ್ರೂ ಬಂದು ಸೇರ್ಕೊಬಿಡ್ಬೋದಾ? ರೇಪಿಸ್ಟ್ಗಳು ಬಂದು ಸೇರ್ಕೋಬೋದಾ? ಕೊಲೆಗಡಕರು ಬಂದು ಸೇರ್ಕೋಬೋದಾ? ದರೋಡೆಕೋರರು ಬಂದು ಸೇರ್ಕೋಬೋದಾ? ಹಾಗೆಲ್ಲ ಸೇರ್ಕೊಳ್ಳಂಗಿದ್ರೆ ನೀವು ಏನು ಅದನ್ನೇ ನಿಮ್ಮ ಪಾವಿತ್ರ್ಯತೆ ಎಲ್ಲಿ ಹೋಯ್ತು? ರೇಣುಕಾಚಾರ್ಯ ಅಂತವರು ಕೂಡ ಗಣವೇಶ ಹಾಕ್ತಾರೆ. ಯಡಿಯೂರಪ್ಪ ಪೋಕ್ಸೋ ಕೇಸಲ್ಲಿ ಆರೋಪಿಯಾಗಿದ್ದಾರೆ, ಅವರು ಗಣವೇಶ ಹಾಕ್ತಾರೆ. ಎಲ್ಲಿಗೆ ಬಂತು ನಿಮ್ಮ ಪಾವಿತ್ರ್ಯತೆ? ಎಲ್ಲಿಗೆ ಬಂತು ನಿಮ್ಮ ನೈತಿಕತೆ? ಇದೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾರೋ ಸಾಮಾನ್ಯ ಕಾರ್ಯಕರ್ತ ತನ್ನ ಜೀವನದಲ್ಲಿ RSSಗೆ ಸೇವೆ ಸಲ್ಲಿಸ್ತಿದ್ದಾನೆ ಅಂತ ಅನ್ಕೊಳ್ಳೋಣ, ಒಬ್ಬ ಸರಳ ವ್ಯಕ್ತಿ ಏನೋ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಆದ್ರೆ ಇವರೆಲ್ಲ ಯಾರು? ಇವರೆಲ್ಲ ಲೀಡರ್ಗಳಲ್ಲ. ನಿಮ್ಮ ಸಂಘಟನೆಯ ಲೀಡರ್ಗಳು ಹೆಂಗಾದ್ರು ಇವರು? ಅಂದ್ರೆ ಯಾರು ಬೇಕಾದ್ರೆ ಹಾಕ್ಬೋದು ಅಂತಂದ್ರೆ, ಈ ಪರಪ್ಪ ನಗರ ಜೈಲಲ್ಲಿರೋರೆಲ್ಲ ಆಚೆಗೆ ಬಂದ ತಕ್ಷಣ ಅವ್ರಿಗೆಲ್ಲ ಗಣವೇಷ ಹಾಕಿ ನಿಲ್ಲಿಸ್ತೀರಾ ನೀವು? ಏನು ಉದ್ದೇಶ ನಿಮ್ದು? ಇದೆಲ್ಲ ಪ್ರಶ್ನೆಗಳು ಕೂಡ ಚರ್ಚೆ ಆಗೋದಕ್ಕೆ ಶುರು ಆಯ್ತು. ನೋಡಿ ಸ್ನೇಹಿತರೆ, ಇದೆಲ್ಲ RSSನ ಹಿನ್ನೆಲೆ ಏನಿದೆಯಲ್ಲ, RSS ಹಿನ್ನೆಲೆ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ. ಬಹಳ ಮುಖ್ಯವಾಗಿ ಎಲ್ಲರೂ ಕೇಳುವಂತ ಪ್ರಶ್ನೆ ಏನು ಅಂದ್ರೆ, RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲಿತ್ತು ಅಂತ ಹೇಳಿ. ಎಲ್ಲರಿಗೂ ಗೊತ್ತು, ಹೆಡ್ಗೆವಾರಿಂದ ಹಿಡಿದು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವ್ರಿಗೂ ಸಂಬಂಧನೇ ಇರಲಿಲ್ಲ. ವೀರ್ ಸಾವರ್ಕರ್ ಅಂತವರು ಹಿಂದೂ ಮಹಾಸಭಾದಿಂದ ಬಂದವರು, RSS ಅಲ್ಲ. ಆದರೂ ಕೂಡ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದ ನಂತರ ಅವರನ್ನ ಬಂಧಿಸಿ ಅಂಡಮಾನ್ ಜೈಲಿಗೆ ಕಳಿಸಲಾಯಿತು. ಅದಾದ ನಂತರ ಅವು ಏನು ದುರದೃಷ್ಟನೋ ಗೊತ್ತಿಲ್ಲ, ಪಾಪ ಅವರು ಅಲ್ಲಿಂದ ಆಚೆ ಬಂದ ನಂತರ ಬ್ರಿಟಿಷರ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳ್ಕೊಂಡು ಅವರಿಂದಾನೇ ಪೆನ್ಷನ್ ತಗೊಂಡು ಅವರು ಜೀವನ ಮಾಡಕ್ ಶುರು ಮಾಡಿದ್ರು. ಒಬ್ಬ ವ್ಯಕ್ತಿ, ನೀವು ಹೇಳ್ಕೊಳಕ್ ಸಾಧ್ಯ ಇದ್ದಂತ ಒಬ್ಬ ವ್ಯಕ್ತಿ ಕೂಡ ಬ್ರಿಟಿಷರ ಜೊತೆ ಒಂದ್ ರೀತಿಯಲ್ಲಿ ಡೀಲ್ ಆಗೋಗ್ಬಿಟ್ರು. ಹಾಗಿದ್ರೆ ನಿಮ್ಮ ರಾಷ್ಟ್ರಭಕ್ತಿ ಅಂದ್ರೆ ಏನು ಅಂತ, ಬ್ರಿಟಿಷರಿಗೆ ಸಲಾ ಮಾಡ್ಕೊಂಡಿದ್ದು ರಾಷ್ಟ್ರಭಕ್ತಿನ, ಮತ್ತೆ ನಾವು ರಾಷ್ಟ್ರಭಕ್ತರು ಅಂತ ನೀವು ಹೆಂಗೆ ಹೇಳ್ಕೊಂತೀರಾ ಅನ್ನುವಂಥ ಪ್ರಶ್ನೆ ಎಲ್ಲ ಉದ್ಭವ ಆಗುತ್ತೆ. ಸ್ನೇಹಿತರೆ, RSS ಒಂದು ಸಂಘಟನೆ, ಅದನ್ನ ತುಂಬಾ ಗಂಭೀರವಾಗಿ ತಗೋಬೇಕಾ ಅಂತ ನನ್ನ ಕೇಳಿದ್ರೆ, ಅದು ಎಲ್ಲಿಯವರೆಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಬರೋದಿಲ್ವೋ ಅಲ್ಲಿಯವರೆಗೆ ಅದು ಒಂದು ರೀತಿಯಲ್ಲಿ ಒಂದು ಗುಂಪು ಅಂತಾನೆ ಹೇಳಬಹುದು. ಅದು ಒಂದು ಸಂಘಟನೆ ಅಂತ ಹೇಳೋದಕ್ಕೆ ನನಗಂತೂ ಸಾಧ್ಯ ಇಲ್ಲ. ಆದ್ರೆ ಅದು ಮಾಡ್ತಾ ಇರುವಂತ ಪರಿಣಾಮ ಇದೆಯಲ್ಲ,
ಅದು ಕೂಡ ಬಹಳ ಆತಂಕಕ್ಕೆ ಕಾರಣ ಆಗುವಂಥದ್ದು. ನಾನು ಹೇಳೋದೇನು ಅಂತಂದರೆ, ಈಗ ಏನೇ ಆಗಲಿ, ಒಬ್ಬ ವ್ಯಕ್ತಿ, ಒಂದು ಸಂಘಟನೆ, ಒಂದು ರಾಜಕೀಯ ಪಕ್ಷ ಏನೇ ಮಾಡೋದಿದ್ರು ನೇರವಾಗಿ ಮಾತಾಡಬೇಕು, ನೇರವಾಗಿ ಯುದ್ಧ ಭೂಮಿಕೆಗೆ ಬರಬೇಕು. ಹಿಂದೆ ಭಾಳಷ್ಟು ಜನ ಅದನ್ನು ಕೂಡ ಹೇಳಿದರು, ನೀವ್ಯಾಕೆ BJP ಹಿಂದೆ ಮರೆಯಲ್ಲಿ ನಿಂತ್ಕೊಂಡಿದ್ದೀರಾ, ನೀವೇ ರಾಜಕೀಯಕ್ಕೆ ಬನ್ನಿ, RSS ಕ್ಯಾಂಡಿಡೇಟ್ಗಳನ್ನು ಹಾಕ್ಬಿಡ್ಲಿ ಅನ್ನುವಂಥ ಮಾತನ್ನು ಕೂಡ ಭಾಳಷ್ಟು ಜನ ಹೇಳ್ತಾ ಇದ್ರು. ಅದು ಭಾಳ ಪ್ರಸ್ತುತ ಕೂಡ ಹೌದು. ಯಾಕೆಂತಂದರೆ ಒಂದು ರೀತಿ ಪ್ರಾಕ್ಸಿ ವ್ಯವಹಾರಗಳನ್ನು ಮಾಡೋದು ಯಾಕೆ, ಯಾವುದ್ಯಾವುದೋ ಹೆಸರಲ್ಲಿ ವ್ಯವಹಾರಗಳನ್ನು ಮಾಡೋದು ಯಾಕೆ? ಹಿಂದೂ ಜಾಗರಣ ಮಂಚ ಅಂತೆ, ಬಜರಂಗ ದಳ ಅಂತೆ, ವಿಶ್ವ ಹಿಂದೂ ಪರಿಷತ್ ಅಂತೆ, ರಾಷ್ಟ್ರೋತ್ಥಾನ ಅಂತೆ, ಇನ್ನೇನೋ ಒಂದೊಂದು ಸಂಘಟನೆ, ಆದಿವಾಸಿಗಳಿಗೂ ಒಂದು ಮಂಚ್ ಅಂತ, ಇನ್ನೇನೋ ಒಂದು ಮಂಚು. ಇದೆಲ್ಲ ಮಾಡೋ ಬದಲು ನೀವೇ ನಮ್ಮದೇ ಸಂಘಟನೆ ಅಂತ ನೇರವಾಗಿ ಹೇಳ್ಕೊಳ್ಳುವಂಥ ಒಂದು ರೀತಿಯಾದ ಒಂದು ಸ್ವಾಭಿಮಾನ ನಿಮ್ಗೆ ಯಾಕಿಲ್ಲ? ಇದೆಲ್ಲ ನಮ್ಮದೇ ಸಂಘಟನೆ, ನಾವೇ ನಡೆಸ್ತಾ ಇರೋದು ಅಂತ ಹೇಳಬೇಕು ಅಂತಂದರೆ ನಿಮ್ಗೊಂದು ರಿಜಿಸ್ಟ್ರೇಷನ್ ಬೇಕಿತ್ತು. ಅದು ನಿಮ್ಮ ಹತ್ರ ಇಲ್ಲ. ಭಾರತೀಯ ಜನತಾ ಪಕ್ಷ ನಮ್ಮದು ಅಂತ RSS ಯಾವತ್ತಾರು ಹೇಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರಿಗೆ ಒಂದು ರಾಜಕೀಯ ಅಧಿಕಾರನೂ ಬೇಕು. ನೋಡಿ, ಕರ್ನಾಟಕದಲ್ಲಿ ಚುನಾವಣೆ ಆದರೆ ಅದರ ಟಿಕೆಟ್ ಹಂಚಿಕೆ ಮಾಡೋವಂಥವ್ರು ಯಾರು ಅಂತಂದರೆ ಮತ್ತೆ ಇದೇ ಕೇಶವ ಕೃಪಕ್ಕೆ ಹೋಗ್ತಾರೆ ಎಲ್ಲ MLA ಆಸ್ಪಿರೆಂಟ್ಗಳು. ನಮ್ಗೊಂದು ಟಿಕೆಟ್ ಕೊಡಿ, ನಮ್ಗೊಂದು ಟಿಕೆಟ್ ಕೊಡಿ ಅಂತ ಹೇಳಿ. ಯಾವುದೋ ಜಿ ಸಂತೋಷ್ ಜಿ, ರಮೇಶ್ ಜಿ, ಸತೀಶ್ ಜಿ ಹತ್ರ ಹೋಗ್ತಾರೆ, ಬೇಡ್ಕತ್ತಾರೆ. ಯಾವ ಕರ್ಮ ರೀ ಇದು? ನಿಮ್ಮ ಪೊಲಿಟಿಕಲ್ ಪಾರ್ಟಿಗೆ ಒಂದು ಸ್ವಂತ ಅಸ್ತಿತ್ವನೇ ಇಲ್ವಾ ಭಾರತೀಯ ಜನತಾ ಪಕ್ಷದವ್ರಿಗೆ? ಹೋಗಿ ಯಾವುದೋ ಸಂಘಟನೆಗೆ. ಅದಕ್ಕೋಸ್ಕರ ಇವತ್ತು ಮಾತಾಡ್ತಿರೋದಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಯಾಕೆ ಇಷ್ಟು ದೊಡ್ಡ ಧ್ವನಿಯಲ್ಲಿ BJP ನಾಯಕರು ಮಾತಾಡ್ತಾ ಇದ್ದಾರೆ ಅಂತಂದರೆ, ಅವ್ರಿಗೆ ನಾಳೆ ಏನಾದರೂ ಕಷ್ಟ ಆದರೆ ಮತ್ತೆ ಓಡೋಗ್ಬೇಕಾಗಿರೋದು ಅದೇ ಕೇಶವ ಕೃಪಕ್ಕೆ. ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಟಿಕೆಟ್ ಸಿಗಲ್ಲ ಅಂತ ಏನಾದ್ರು ಅನುಮಾನ ಬಂದರೆ ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಕೇಳಬೇಕು, ನಮ್ಗೊಂದು ಟಿಕೆಟ್ ಕೊಡಿ ಅಂತ ಬೇಡಬೇಕು, ಭಿಕ್ಷೆ ಬೇಡಬೇಕು. ಈಗ ನಾವು ಮಾತಾಡಿಲ್ಲ ಅಂತಂದರೆ ನಾಳೆ ದಿವಸ ಅವರು ನಮ್ಮ ಮೇಲೆ ಕಂಡಿಟ್ಬಿಟ್ರೆ ಅನ್ನೋ ಭಯ. ಅದಕ್ಕೋಸ್ಕರ ಓವರ್ ಆಗಿ ಮಾತಾಡಿದ್ರಿ. ಕೊನೆಗೆ RSS ಅವರು ಹೇಳಬೇಕಾಯ್ತು, ಮುಚ್ಕೊಂಡಿರ್ರಿ, ನಾವು ನೋಡ್ಕೋತೀವಿ ಅಂತ ಅವ್ರು ಹೇಳಬೇಕಾಗಿ ಬಂತು. ಸ್ನೇಹಿತರೆ, ಕರ್ನಾಟಕದ ಮಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವ್ರು ಇವತ್ತೇನು ಧ್ವನಿ ಎತ್ತಿದ್ರು ಅಂದರೆ, ಅವ್ರು ಇವತ್ತೇನು ಧ್ವನಿ ಎತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಯಾಕೆಂದರೆ ಭಾಳ ಹಿಂದಿನಿಂದ ಗಮನಿಸ್ತಾ ಇದ್ದೀನಿ. ಇದನ್ನು ಔಟ್ ಆಫ್ ದಿ ಪ್ರಪೋರ್ಷನ್ ಅದನ್ನು ಬ್ಲೋ ಮಾಡಿದ್ದು, ಅದನ್ನು ದೊಡ್ಡದಾಗಿ ಮಾಡಿದ್ದಂಥದ್ದು ಈ ಗೋಧಿ ಮೀಡಿಯಾ ಅಂತ ನಾವೇನು ಕರಿತೀವಿ, ಈ ಪ್ಯಾಕೇಜ್ ಮೀಡಿಯಾಗಳು ಮಾಡಿದಂಥದ್ದು. ಇರಲಿ, ಅದು ಬೇರೆಯೇ ವಿಷಯ. ಆದರೆ ಒಂದಂತೂ ಸ್ಪಷ್ಟ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಹೊಸ ಅಲೆ ಶುರು ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಂದರೆ ಹೊಸ ಅಲೆ ಅಂತಂದರೆ ಒಂದು ಸೈದ್ಧಾಂತಿಕವಾದ ಬದ್ಧತೆ ಇರುವಂಥ ನಾಯಕರುಗಳು ಇದನ್ನು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ರೆಡಿಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಅಂದರೆ ಈ ಕಾಂಗ್ರೆಸ್ನ ಹಳೆಯ ಮುಖಗಳು, ಸಿದ್ದರಾಮಯ್ಯ ಅವರೊಬ್ಬರನ್ನ ಬಿಟ್ಟು ಮಿಕ್ಕಿದ್ದ ಎಲ್ಲ ಮುಖಗಳಿಗೂ ಕೂಡ ಈ ಸೈದ್ಧಾಂತಿಕ ಪ್ರಜ್ಞೆ, ವಿವೇಕ ಮತ್ತು ಆ ಬದ್ಧತೆ ನಾವು ನೋಡಲಿಲ್ಲ. ಯಾರಿಗೂ ಕೂಡ ಅದನ್ನು ಕಾಣಿಸ್ಲಿಲ್ಲ. ಸ್ವತಃ ಸಿದ್ದರಾಮಯ್ಯ ಅವರು RSS ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಇವ್ರು ಯಾರು ಕೂಡ ಜೊತೆಗೆ ನಿಲ್ತಾ ಇರಲಿಲ್ಲ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಮಾತಾಡಿದಾಗ ಇವರೆಲ್ಲ ನಿಲ್ತಾರೆ ಅಂತ ನಿರೀಕ್ಷೆ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದರೆ ಒಂದು ಹೊಸ ಪೀಳಿಗೆ, ಅಂದರೆ 2ನೇ ತಲೆಮಾರೇನಿದೆ, ಅದು ಇವಾಗ ಸಶಕ್ತವಾಗಿ ನಿಂತ್ಕೊಂಡಿದೆ. ರಾಹುಲ್ ಗಾಂಧಿ ಅವರು ಏನು ಅವತ್ತು ಗುಜರಾತ್ನಲ್ಲಿ ಹೇಳಿದರು, ಅದಕ್ಕೆ ಬದ್ಧರಾಗಿ ಕೆಲಸ ಮಾಡುವಂಥ ಹೊಸ ತಂಡ ಸಿದ್ಧ ಆಗ್ತಾ ಇದೆ ಅನ್ನುವಂಥ ಒಂದು ಸೂಚನೆಗಳು ಕಾಣಿಸ್ತಾ ಇದೆ. ಉದಾಹರಣೆಗೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಆ ಕಡೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಂಥವ್ರಾಗಿರ್ಬೋದು, ಅವರುಗಳು ಯಾವುದೇ ಕಾರಣಕ್ಕೂ ಈ ಸೈದ್ಧಾಂತಿಕ ರಾಜಿಗೆ ಒಪ್ಪದ ಮನಸ್ಥಿತಿಯವರು. ಈ ನಾಯಕರುಗಳೇ ಕಾಂಗ್ರೆಸ್ನ ಭವಿಷ್ಯ ಆಗಿ ಮುಂದೆ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಂದು ರೀತಿಯಲ್ಲಿ ಇದು ಬಹಳ ಒಳ್ಳೆಯ ಬೆಳವಣಿಗೆ. ಏಕೆಂದರೆ ಇದು ಡಿವೈಡ್ ಆಗಿಬಿಡೋದು ಒಳ್ಳೆಯದು. ಒಂದು ಕಾಂಗ್ರೆಸ್ ಅನ್ನೋದು ಅದ್ರ ಒಳಗಡೆ ಒಂದು RSS ಇಟ್ಕೊಂಡೇ ಇದ್ದರೆ ಅದು ಕಾಂಗ್ರೆಸ್ನ ಅದು ಏನು ಪ್ರತಿಪಾದನೆ ಮಾಡುತ್ತಲ್ಲ, ಏನು ಸಾಮಾಜಿಕ ನ್ಯಾಯ, ಸಮಾನತೆ, ಇನ್ನೊಂದೇನು ಪ್ರತಿಪಾದನೆ ಮಾಡುತ್ತಲ್ಲ, ಅದರ ಆಶಯಕ್ಕೆ ವಿರುದ್ಧವಾದ ಜನನೇ ಒಳಗಡೆ ಇದ್ದಾರೆ ಅಂತ ಆಗ್ಬಿಡ್ತದೆ. ಮತ್ತು ಅದರಿಂದ ಯಾವ ಪ್ರಯೋಜನ ಕೂಡ ಆಗೋದಿಲ್ಲ. ಪಕ್ಷಕ್ಕೆ ಏನು ಪ್ರಯೋಜನ ಆಗಲ್ಲ, ಜನಗಳಿಗೂ ಏನು ಪ್ರಯೋಜನ ಆಗಲ್ಲ. ಕಾಂಗ್ರೆಸ್ ಪಕ್ಷ ನಿಜವಾದ ಅರ್ಥದಲ್ಲಿ ಅದು ಒಂಥರ ಫಿಲ್ಟರ್ ಆಗಬೇಕಾಗಿದೆ ಇವತ್ತು. ಅಂದರೆ ಅದರಲ್ಲಿರುವ ಈ ಮನಸ್ಥಿತಿಗಳು ಆಚೆಗೆ ಹೋದರೆ ಒಳ್ಳೆಯದು ಅಂತಂದು. ಅಂದರೆ ಕಷ್ಟ ಆಗ್ಬೋದು, ಸ್ವಲ್ಪ ದಿನಗಳ ಮಟ್ಟಿಗೆ ಕಷ್ಟ ಆದರೂ ಕೂಡ ಇಂಥ ನಾಯಕರುಗಳನ್ನು ದೂರ ಇಡಬೇಕಾಗತ್ತೆ. ಇಟ್ಟುಬಿಟ್ಟು ಪ್ರಿಯಾಂಕ್ ಖರ್ಗೆ ಅಂತವರು, ಡಾಕ್ಟರ್ ಯತೀಂದ್ರ ಅಂತವರು, ಇಂಥವರ ನಾಯಕತ್ವ ಕಾಂಗ್ರೆಸ್ಗೆ ಇವತ್ತು ನಿಜವಾಗ್ಲೂ ಬೇಕಾಗಿದೆ ಅಂತ ನಮ್ಮಂಥವ್ರಿಗೆ ಅಂತೂ ಅನಿಸುತ್ತೆ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಬೆಂಬಲಿಸುವಂಥವ್ರು, ಬೇರೆ ಬೇರೆ ಸಂದರ್ಭದಲ್ಲಿ ಬೆಂಬಲಿಸುವಂಥವ್ರು ಇದ್ದೇ ಇರ್ತಾರೆ, ಪ್ರಗತಿಪರರು ಇನ್ನೊಬ್ರು. ಆದರೆ ಅವರೇ ನಿರಾಶೆಯಾಗುವಂತಹ ವಾತಾವರಣ ಸೃಷ್ಟಿಯಾಗಿಬಿಡ್ತದೆ. ಯಾಕೆಂತಂದ್ರೆ ಅವರ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗಲೂ ಕೂಡ ಈ ಕೋಮು ದ್ವೇಷ ಹರಡಿಸುವಂತಹ, ಈ ಸಮಾಜವನ್ನು ಒಡೆಯುವಂತಹ ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಆ ಪಕ್ಷದ ಸರ್ಕಾರನೇ ಏನು ಕ್ರಮ ತಗೊಳ್ಳೋಕೆ ಸಾಧ್ಯ ಇಲ್ಲದಲೇ ಹೋದಾಗ ಏನಾಗುತ್ತೆ ಅಂದರೆ ನಾವು ಇಂಥದಕ್ಕೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ.
ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಿರೋದು ಅಥವಾ ಆ ಪಕ್ಷದ ಎರಡನೇ ಹಂತದ ನಾಯಕರುಗಳೇನಿದ್ದಾರೆ ಅವರು ಮಾತಾಡ್ತಿರುವಂಥದ್ದು ಒಂದು ರೀತಿಯಾದ ಆಶಾಭಾವನೆಯನ್ನು ಹುಟ್ಟಿಸ್ತಾ ಇದೆ. ಇದು ಮುಂದುವರೆದ್ರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಭವಿಷ್ಯ ಇರುತ್ತೆ ಅಂದರೆ ಅದು ಯಾಕೆಂದರೆ ಎಲ್ಲ ಕಡೆನೂ ಕೂಡ ಇಡೀ ಕರ್ನಾಟಕದ ಜನ ಈ RSS ಸಿದ್ಧಾಂತವನ್ನು ಒಪ್ತಾರೆ ಅಂತನೂ ಅಲ್ಲ, ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು ಒಪ್ತಾರೆ ಅಂತನೂ ಅಲ್ಲ. ಅದು ಒಂದು ಸೀಮಿತ ಇದ್ದೇ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋಂಥವ್ರು, ಸಮಾನತೆಯನ್ನು ಬಯಸುವಂಥವ್ರು, ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂಥವ್ರು, ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಬಯಸುವಂಥ ಜನ ಇದ್ದಾರಲ್ಲ, ಅವರೇ ನಿಜವಾಗ್ಲೂ ಬಹುಸಂಖ್ಯಾತರು. ಅವರ ಬೆಂಬಲ ನಿಜವಾಗ್ಲೂ ಸಿಗಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಈ RSSನ ಈ ನೆರಳಿನಿಂದ ಆಚೆಗೆ ಬರಬೇಕಾಗತ್ತೆ. ಅದು ಈಗ ಶುರುವಾಗಿದೆ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಕನ್ನಡ ಪ್ಲಾನೆಟ್. ನಮಸ್ಕಾರ.